ಯು ಪಿ ಎಸ್ ಸಿ ಅಂದರೆ ಏನು ಅಂತ ಹೇಳೋದಕ್ಕೆ ಮುಂಚೆ ನಿಮಗೆ ಒಂದು ಕಾಂಟೆಕ್ಸ್ಟ್ ಬಿಲ್ಡ್ ಮಾಡ್ತೀನಿ. ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮದೇ ಆದ ರೀತಿಯಲ್ಲಿ ಸಾಕಷ್ಟು ರೀತಿಯ ಸೇವೆಗಳನ್ನು ಪಡ್ಕೊಳ್ತಾ ಇರ್ತೀವಿ. ಮಳೆ ಬಂದಿದೆ, ಸಾಕಷ್ಟು ಕಡೆ ಜಲಾವೃತವಾಗಿದೆ ಅಂತಂದಾಗ ರಾತ್ರೋರಾತ್ರಿ ಎಲ್ಲ ಕ್ಲೀನ್ ಆಗಬೇಕು, BBMP ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ಪವರ್ ಶಟ್ ಡೌನ್ ಆಯಿತು ಅಂದಿದ ತಕ್ಷಣ ಬೆಸ್ಕಾಮ್ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ನಮ್ಮ ರಾಜ್ಯಕ್ಕೆ, ನಮ್ಮ ಒಂದು ಸ್ಟೇಟ್ಗೆ ಟ್ರಾನ್ಸ್ಪೋರ್ಟ್ ಸರ್ವಿಸಸ್ ಕೊಡೋದಕ್ಕೆ KSRTC ವರ್ಕ್ ಮಾಡಬೇಕು ಅಂತ ನೋಡ್ತೀವಿ. BMTC ತುಂಬಾ ಕರೆಕ್ಟಾಗಿರಬೇಕು ಅಂತ ನೋಡ್ತೀವಿ. ಮೆಟ್ರೋ ಸೇವೆ ಒದಗಿಸ್ತಾರೋ BMRCL ಕರೆಕ್ಟಾಗಿರ್ಬೇಕು. ಯಾವತ್ತಾದರೂ ಈ ಎಲ್ಲ ಸಂಸ್ಥೆಗಳನ್ನು ಯಾರು ಹೆಡ್ ಮಾಡ್ತಾರೆ ಅಂತ ನಾವು ಯೋಚನೆ ಮಾಡಿದ್ದೀವ? ಈ ಎಲ್ಲ ಸಂಸ್ಥೆಗಳನ್ನು ಯಾವುದೇ ಒಬ್ಬ ರಾಜಕಾರಣಿ ಅಥವಾ ಒಂದು ಪೊಲಿಟಿಷಿಯನ್ ಹೆಡ್ ಆಗಿರೋದಿಲ್ಲ. ಎಲ್ಲದಕ್ಕೂ ಕೂಡ ನಾಗರಿಕ ಸೇವಾ ಅಧಿಕಾರಿಗಳು ಹೆಡ್ ಆಗಿರ್ತಾರೆ. ಒಬ್ಬ IAS ಆಫೀಸರ್ ಈ ಒಂದು ಸಂಸ್ಥೆಗೆ ಹೆಡ್ ಆಗಿರ್ತಾರೆ. ಹಾಗಿದ್ದರೆ ನಾವು ನಮ್ಮ ಜನಜೀವನದಲ್ಲಿ IAS IPS ಅನ್ನೋರನ್ನು ಸಾಕಷ್ಟು ರೀತಿಯಲ್ಲಿ ನೋಡ್ತಾ ಇರ್ತೀವಿ. ನಾನು ಒಬ್ಬ IAS ಅಧಿಕಾರಿ ಆಗಬೇಕು, ನನ್ನ ಮಗ ಅಥವಾ ಮಗಳು ಒಬ್ಬ IPS ಅಧಿಕಾರಿ ಆಗಬೇಕು ಅನ್ನೋ ಕನಸು ಸಾಕಷ್ಟು ತಂದೆ ತಾಯಂದ್ರಿಗಿರುತ್ತೆ. ಬಟ್ ನಮಗೆ ಯಾವ ಟೈಮಲ್ಲಿ ಇದನ್ನು ಶುರು ಮಾಡಬೇಕು, ಹೇಗೆ ಅನ್ನೋದ್ರ ಅರಿವಿರಲ್ಲ. ಸಾಕಷ್ಟು ಜನ ನಮ್ಮದೇ ಆದ ರೀತಿಯಲ್ಲಿ ಒಂದು ಕೀಳರಿಮೆಗಳನ್ನು, ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸನ್ನು ಡೆವಲಪ್ ಮಾಡಿಕೊಂಡು, ನನಗೆ ಇಂಗ್ಲೀಷ್ ಚೆನ್ನಾಗಿ ಬರೋದಿಲ್ಲ, ನಾನು ಒಳ್ಳೆ ಸ್ಕೂಲಲ್ಲಿ ಓದಿಲ್ಲ, ನನ್ನ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಅಷ್ಟಾಗಿ ಚೆನ್ನಾಗಿಲ್ಲ, ಸೊ ಇದು ನನ್ನ ಕೈಯಲ್ಲಿ ಆಗಲ್ಲ ಅಂತ ತಮಗೆ ತಾವೇ ಒಂದು ಅಸಂಪ್ಷನ್ ಮೂಲಕ ತಮ್ಮನ್ನು ತಾವು ಹಿಂಜರಿಸ್ಕೊಳ್ತಾ ಇರ್ತಾರೆ. ಸೊ ಇವತ್ತು ನಾವು ನಿಮಗೆ ಈ ಐಡಿಯಾ ಏನು, ನಾವು ಕೂಡ IAS ಅಧಿಕಾರಿ ಆಗ್ಬೋದಾ, IPS ಅಧಿಕಾರಿ ಆಗ್ಬೋದಾ, ಹಾಗಿದ್ದರೆ ನಾಗರಿಕ ಸೇವೆಗಳು ಅಥವಾ ಸಿವಿಲ್ ಸರ್ವಿಸಸ್ ಅಂತ ನಾವೇನಂತೀವಿ, ಇದರಲ್ಲಿ IAS ಮತ್ತು IPS ಇಷ್ಟೇ ಇರೋದಾ, ಇದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡೋಣ. ನನ್ನ ಹೆಸರು ಪ್ರಶಾಂತ್. ನಾನು ಇಂಡಿಯಾ ಫಾರ್ IASನ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರೂ ಕೂಡ ಇವತ್ತಿನ ದಿನ IAS IPS ಈ ರೀತಿ ಹುದ್ದೆಗಳ ಬಗ್ಗೆ ಒಂದು ಸಮಗ್ರ ನೋಟವನ್ನು ನಿಮಗೆ ಚೆಲ್ತಾ ಹೋಗ್ತೀನಿ. ಜನರಲಿ ನಮ್ಮ ನಾಣ್ಣುಡಿಯಲ್ಲಿ IAS IPS ಈ ಎರಡು ಪದಗಳು ಮಾತ್ರ ಜನರಲಿ ಸ್ಪೆಸಿಫೈಡ್ ಆಗಿದೆ. ಹಾಗಿದ್ದರೆ ನಾವು ತಿಳ್ಕೊಳ್ಬೇಕಾಗಿರೋದು, ದ ಫಸ್ಟ್ ಐಡಿಯಾ ಇಸ್ UPSC ಅನ್ನೋ ಒಂದು ಪರ್ಸ್ಪೆಕ್ಟಿವ್. ಕೇಂದ್ರ ಲೋಕಸೇವಾ ಆಯೋಗ ಅಂತ ಒಂದು ಕಾನ್ಸ್ಟಿಟ್ಯೂಷನಲ್ ಆರ್ಗನೈಸೇಷನ್ ಇದೆ. ಇದೊಂದು ಸಂವಿಧಾನಾತ್ಮಕವಾದ ಸಂಸ್ಥೆ. ಸಂವಿಧಾನದಿಂದ ರಚನೆ ಆಗಿರೋದ್ರಿಂದ ಇದಕ್ಕೆ ಯಾವುದೇ ರೀತಿಯ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ಇರೋದಿಲ್ಲ, ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇರೋದಿಲ್ಲ, ಅಥವಾ ನಾವು ಸಿನಿಮಾದಲ್ಲಿ ನೋಡಿದ ಹಾಗೆ ಜನರಲ್ ನಮ್ಮ ಅಂಡರ್ಸ್ಟ್ಯಾಂಡಿಂಗಲ್ಲಿರೋ ರೀತಿಯಲ್ಲಿ ತುಂಬಾ ಕರಪ್ಟ್ ಪೊಲಿಟಿಷಿಯನ್ಸ್ ಕೆಳಗಡೆ ವರ್ಕ್ ಮಾಡಬೇಕು, ಹೀಗೆ ಹಾಗೆ ಅನ್ನೋದು ಯಾವುದೂ ಇರೋದಿಲ್ಲ. ಕೇಂದ್ರ ಲೋಕಸೇವಾ ಆಯೋಗ ಅಥವಾ UPSC ಅಂತೇನಿದೆ, ಇದು ಸಾಕಷ್ಟು ಎಕ್ಸಾಮ್ಸ್ನ ಕಂಡಕ್ಟ್ ಮಾಡುತ್ತೆ. ರಾಷ್ಟ್ರೀಯ ಮಟ್ಟದಲ್ಲಿ ಗ್ರೂಪ್ A ಸರ್ವಿಸಸ್ ಅಂತ ಏನು ನೋಡ್ತೀವಿ, ಎಲ್ಲಕ್ಕೂ ಕೂಡ ಕೇಂದ್ರ ಲೋಕಸೇವಾ ಆಯೋಗ ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ. ಈ ಎಕ್ಸಾಮ್ಸಲ್ಲಿ ತುಂಬ ಮುಖ್ಯವಾದ ಒಂದು ಎಕ್ಸಾಮ್ ಅಂತಂದರೆ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಅಥವಾ ನಾಗರಿಕ ಸೇವಾ ಪರೀಕ್ಷೆಗಳು ಅಂತ. ಪ್ರತಿ ವರ್ಷ ಈ ಎಕ್ಸಾಮ್ಸ್ ಕಂಡಕ್ಟ್ ಆಗುತ್ತೆ. ಈ ಎಕ್ಸಾಮ್ಸಲ್ಲಿ ಸುಮಾರು 3 ಹಂತಗಳಿವೆ. ಈ 3 ಹಂತಗಳನ್ನು ಕ್ಲಿಯರ್ ಮಾಡಿದಾಗ ಒಬ್ಬ ಅಭ್ಯರ್ಥಿ ಅಥವಾ ಆಕಾಂಕ್ಷಿ ಅಂತ ಏನಂತೀವಿ, ಅವರು ತಮ್ಮ ಆಯ್ಕೆಗನುಸಾರವಾಗಿ ತಮ್ಮ ರ್ಯಾಂಕ್ ಮತ್ತು ತಮ್ಮ ಆಸ್ಪಿರೇಷನ್ ಏನಿದೆ ಅದರ ಅನುಸಾರವಾಗಿ ಅವರಿಗೆ ಬೇರೆ ಬೇರೆ ಸರ್ವಿಸಸ್ ಅಲಾಟ್ ಆಗುತ್ತೆ. ಸೊ ಈ ಐಡಿಯಾ ಏನು, ಯಾವ ಟೈಮಲ್ಲಿ ಇದನ್ನು ಶುರು ಮಾಡಬೇಕು, ಎಲ್ಲರೂ ಬರೀಬಹುದಾ, ಈ ಎಲ್ಲ ಐಡಿಯಾನ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ವಾಟ್ ಈಸ್ ದಿ ಎಲಿಜಿಬಿಲಿಟಿ? UPSC ಅಥವಾ ಕೇಂದ್ರ ಲೋಕಸೇವಾ ಆಯೋಗ ಅಂತೇನಿದೆ, ಅವರು ಸ್ಪೆಸಿಫೈ ಮಾಡೋದು ಈ ಎಕ್ಸಾಮ್ ಬರೆಯೋದಕ್ಕೆ ಮಿನಿಮಮ್ 21 ವರ್ಷ ವಯಸ್ಸಾಗಿರಬೇಕು. ನಂತರ ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು, ಅಥವಾ ಡಿಗ್ರಿ ಫೈನಲ್ ಇಯರಲ್ಲಿರೋವಾಗೂ ಕೂಡ ಈ ಎಕ್ಸಾಮ್ನ ಬರೀಬಹುದು. ಡಿಗ್ರಿ ಫೈನಲ್ ಇಯರಲ್ಲಿರೋವಾಗ ಯಾಕೆ ಬರೀಬೋದು ಅಂತಂದರೆ, ಅವರು ಎಕ್ಸಾಮಿನ ಪ್ರಾಸೆಸ್ ಮುಗಿಸೋಷ್ಟೊಳಗಡೆ ಡಿಗ್ರಿ ಕಂಪ್ಲೀಟ್ ಆಗಿರುತ್ತೆ ಅನ್ನೋ ಒಂದು ಐಡಿಯಾದಲ್ಲಿ. ಸೊ 21 ವರ್ಷ ವಯಸ್ಸಾಗಿರಬೇಕು, ನಂತರ ಅವರಿಗೆ ಡಿಗ್ರಿ ಫೈನಲ್ ಇಯರ್ ಅಥವಾ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. 3 ಹಂತಗಳಲ್ಲಿ ಎಕ್ಸಾಮ್ ನಡೆಯುತ್ತೆ. ಪ್ರತಿ ವರ್ಷ ಫೆಬ್ರವರಿಯಲ್ಲಿ ಇದರ ನೋಟಿಫಿಕೇಷನ್ ಬರುತ್ತೆ. ಫೆಬ್ರವರಿಲಿ ನೋಟಿಫಿಕೇಷನ್ ಬಂದ ನಂತರ ಪ್ರತಿಯೊಬ್ಬರು ಸಿಂಪಲ್ಲಾಗಿ UPSCದು ಒಂದು ವೆಬ್ಸೈಟ್ ಇದೆ, ಆ ವೆಬ್ಸೈಟಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡಬೇಕಾಗುತ್ತೆ. ಹೇಗೆ ಅಪ್ಲಿಕೇಶನ್ ಫಿಲ್ ಮಾಡಬೇಕು, ಏನೆಲ್ಲ ಕೇಳ್ತಾರೆ, ಎಲ್ಲ ಐಡಿಯಾನ ತುಂಬ ಸಿಂಪಲ್ಲಾಗಿ ನಾವು ತಿಳಿಸ್ಕೊಡ್ತೀವಿ. ನೋಟಿಫಿಕೇಷನ್ ಬಂದ ನಂತರ ಸುಮಾರು 20ರಿಂದ 25 ದಿವಸ ಟೈಮ್ ಇರುತ್ತೆ. ಅಪ್ಲಿಕೇಶನ್ ಯಾರು ಬೇಕಾದರೂ ಫಿಲ್ ಮಾಡ್ಬೋದು. ಈಗ ಇದೇ ಡಿಗ್ರಿ ಮಾಡಿರೋರು ಅಥವಾ ಆರ್ಟ್ಸಲ್ಲೇ ಓದಿರಬೇಕು, ಸೈನ್ಸಲ್ಲೇ ಓದಿರಬೇಕು, ಕಾಮರ್ಸಲ್ಲೇ ಓದಿರಬೇಕು, ಈ ಥರ ಯಾವುದಾದ್ರು ಸ್ಪೆಸಿಫಿಕೇಷನ್ ಇದೆಯಾ? ಯಾವುದೂ ಇಲ್ಲ. UPSC ತುಂಬ ಕ್ಲಿಯರಾಗಿ ಹೇಳುತ್ತೆ, ಈ ಎಕ್ಸಾಮನ್ನು ಎನಿ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಒಂದು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿರೋರು ಅಥವಾ ಡಿಗ್ರಿ ಫೈನಲ್ ಇಯರಲ್ಲಿರೋರು ಅಪ್ಲಿಕೇಶನ್ ಫಿಲ್ ಮಾಡ್ಬೋದು. ಸಾಕಷ್ಟು ರಿಸರ್ವೇಷನ್ಸ್ ಕೂಡ ಇದೆ. ಜನರಲ್ ಮೆರಿಟಲ್ಲಿರೋರು ಫಿಲ್ ಮಾಡ್ತಾರೆ, EWS ಅಂತಿದೆ, OBC ಅಂತಿದೆ.
ನಮ್ಮ ರಾಜ್ಯದಲ್ಲಿರೋ ರೀತಿ ಹಾರಿಜಾಂಟಲ್ ವರ್ಟಿಕಲ್ ನೋಟಿಫಿಕೇಷನ್ಸ್ ಇಲ್ಲ, ಬಟ್ ಬೇಸಿಕ್ ಐಡಿಯಾದಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡ್ತೀರಾ. ಪ್ರತಿ ವರ್ಷ ಮೇ ತಿಂಗಳಲ್ಲಿ ಅಥವಾ ಮೇ ಕೊನೆಯ ಭಾನುವಾರ, ಜೂನಿನ ಮೊದಲನೇ ಭಾನುವಾರ, ಈ ಎರಡರಲ್ಲಿ ಒಂದನ್ನು ಅವರು ಡೇಟ್ ಅನೌನ್ಸ್ ಮಾಡಿ ಪ್ರಿಲಿಮ್ಸ್ ನಡೆಸ್ತಾರೆ. UPSC ಒಂದು ಬ್ಯೂಟಿ ಏನು ಅಂತಂದರೆ, ಪ್ರತಿ ಒಂದು ವರ್ಷದ ಎಕ್ಸಾಮ್ ಕ್ಯಾಲೆಂಡರ್ನ ಒಂದು ವರ್ಷ ಮುಂಚಿತವಾಗೇ ಅನೌನ್ಸ್ ಮಾಡ್ತಾರೆ. ಸೊ 2026ರಲ್ಲಿ ಯಾವಾಗ ಎಕ್ಸಾಮ್ಸ್ ನಡೆಯುತ್ತೆ ಅನ್ನೋ ಕಂಪ್ಲೀಟ್ ಕ್ಯಾಲೆಂಡರ್ನ ಈಗ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ಜನರಲಾಗಿ ಯಾವುದೇ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡೋ ಆಯೋಗಗಳಲ್ಲಿ ಡೇಟ್ ಯಾವಾಗ, ಎಕ್ಸಾಮ್ಸ್ ಯಾವಾಗ, ಇದ್ರ ಚಿಂತೆಯಲ್ಲೇ ಸಾಕಷ್ಟು ಜನ ಆಕಾಂಕ್ಷಿಗಳು ಟೈಮ್ ಕಳೀತಾ ಹೋಗ್ತಾರೆ. ಬಟ್ UPSCಯಲ್ಲಿ ಹಾಗಿಲ್ಲ. ಒಂದು ಸಂವಿಧಾನಾತ್ಮಕ ಸಂಸ್ಥೆಯಾಗಿ ಆ್ಯಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಇಟ್ ಈಸ್ ವೆರಿ ರೆಸ್ಪಾನ್ಸಿಬಲ್, ವೆರಿ ಕ್ಲಿಯರ್ ಅಬೌಟ್ ವಾಟ್ ಇಟ್ ವಾಂಟ್ಸ್ ಟು ಡೂ. ಸೊ ಪ್ರತಿ ವರ್ಷ ಮೇಯಲ್ಲಿ ಎಕ್ಸಾಮ್ಸ್ ನಡೆಯುತ್ತೆ. ಈವನ್ ಇನ್ ಅ ವೆರಿ ಡಿಫಿಕಲ್ಟ್ ಟೈಮ್ ಲೈಕ್ ಕೋವಿಡ್, ಅವರು ಅವ್ರ ಎಕ್ಸಾಮ್ ಟೈಮ್ನ ಮ್ಯಾಕ್ಸಿಮಮ್ 1-2 ವಾರದಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿದ್ರು, ಎಕ್ಸಾಮ್ ನಡೆಸಿದ್ರು ಕೂಡ. ಪ್ರಿಲಿಮ್ಸ್ ಅನ್ನೋದು ಪೂರ್ವಭಾವಿ ಪರೀಕ್ಷೆ. ಇದು ಒಂದೇ ದಿನ ನಡೆಯುವಂಥ ಎಕ್ಸಾಮ್. ಬೆಳಗ್ಗೆ ಒಂದು ಪೇಪರ್, ಮಧ್ಯಾಹ್ನ ಒಂದು ಪೇಪರ್, 2 ಗಂಟೆಗಳ ಪೇಪರ್ ಇರುತ್ತೆ. 9:30ಯಿಂದ 11:30 2 ಅವರ್ ಪೇಪರ್ ಇರುತ್ತೆ. ನಂತರ 2:30ಯಿಂದ 4:30 ಏನು ಎಕ್ಸಾಮ್ಸ್ ಇರುತ್ತೆ. ಇದು ಜನರಲ್ ಸ್ಟಡೀಸ್ ಅನ್ನೋದು ಮೊದಲ ಪೇಪರ್ ಇರುತ್ತೆ. ಸೆಕೆಂಡ್ ಪೇಪರ್ನ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅಂತ ಕರಿತೀವಿ. ಸೊ ಫಸ್ಟ್ ಪೇಪರಲ್ಲಿ ನಿಮಗೆ ಒಂದು 100 ಕ್ವೆಶನ್ಸ್ ಇರುತ್ತೆ. ಪ್ರತಿ ಕ್ವೆಶನ್ಗೂ 2 ಮಾರ್ಕ್ಸ್ ಕರೆಕ್ಟ್ ಆನ್ಸರ್, ನೆಗೆಟಿವ್ ಮಾರ್ಕಿಂಗ್ ಕೂಡ ಇದೆ. ನಂತರ ಸೆಕೆಂಡ್ ಪೇಪರಲ್ಲಿ ಆ್ಯಪ್ಟಿಟ್ಯೂಡ್ ಅಂತೀವಿ. ಆ್ಯಪ್ಟಿಟ್ಯೂಡಲ್ಲಿ 80 ಪ್ರಶ್ನೆಗಳಿರುತ್ತೆ. ಅದಕ್ಕೆ 2.5 ಮಾರ್ಕ್ಸ್ ಅನ್ನೋ ಐಡಿಯಾದಲ್ಲಿ ಅದು ಕೂಡ 200 ಮಾರ್ಕ್ಸ್ಗೆ ಸಂಬಂಧಪಟ್ಟ. UPSCಯ ಒಂದು ಗ್ರೇಟ್ನೆಸ್ ಏನು ಅಂತಂದರೆ, ಯಾವುದೇ ರೀತಿಯಲ್ಲಿ ಎಕ್ಸಾಮ್ನ ತುಂಬ ಸ್ಟ್ಯಾಟಿಕ್ ಆಗಿ ಇಟ್ಟಿಲ್ಲ. ಪ್ರತಿ ವರ್ಷ ಹೀಗೆ ಬರುತ್ತೆ, ಇದೇ ಬುಕ್ಕಿಂದ ಬರುತ್ತೆ, ಇಷ್ಟು ಓದಿದ್ರೆ ಸಾಕು ಅಂತಿಲ್ಲ. ಎಕ್ಸಾಮ್ಸ್ನ ಕಂಟಿನ್ಯೂಸ್ ಆಗಿ ಡೈನಮಿಕ್ ಆಗಿಟ್ಟಿದ್ದಾರೆ. ಯಾವುದೇ ಒಬ್ಬ ಆಕಾಂಕ್ಷಿ ಕೂಡ ಪ್ರತಿ ವರ್ಷವೂ ಕೂಡ ಇದಕ್ಕೆ ಅಂತ ಪ್ರಿಪೇರ್ ಆಗ್ತಾ ತನ್ನ ಪ್ರಿಪರೇಷನ್ನ ಡೈನಮಿಕ್ ಆಗಿ ಇಟ್ಕೊಳ್ಬೇಕು. ಹಾಗಾದರೆ ತುಂಬ ಬುಕ್ಸ್ ಓದಬೇಕು, 15 ಗಂಟೆ 16 ಗಂಟೆ ಓದಬೇಕು, ಈ ಎಲ್ಲವೂ ಕೂಡ ಸುಮ್ಮನೆ ಕೇಳೋದಕ್ಕೆ ಚೆನ್ನಾಗಿರುತ್ತೆ. ಪ್ರಾಕ್ಟಿಕಲ್ ಆಗಿ ಎಕ್ಸಾಮ್ ಏನು ಅಂತ ಅರ್ಥ ಮಾಡ್ಕೊಂಡು ಆ ಡೈರೆಕ್ಷನಲ್ಲಿ ಓದಿದ್ರೆ ಯಾವುದೇ ಒಬ್ಬ ಸೀರಿಯಸ್ ಸ್ಪರ್ಧಾರ್ಥಿ ಕೂಡ ಎಕ್ಸಾಮ್ಸ್ನ ಕ್ರ್ಯಾಕ್ ಮಾಡ್ಬೋದು. ಸೊ ಒಂದು ದಿವಸದಲ್ಲಿ ನಡೆಯುವಂಥ 2 ಪರೀಕ್ಷೆಗಳು, ಬೆಳಗ್ಗೆ 2 ಗಂಟೆ, ಮಧ್ಯಾಹ್ನ 2 ಗಂಟೆ, ಇದು ಪ್ರಿಲಿಮ್ಸ್ ಅಥವಾ ಪೂರ್ವಭಾವಿ ಪರೀಕ್ಷೆ. ಇದು OMR ಶೀಟ್ ಮೇಲೆ ಮಾರ್ಕ್ ಮಾಡುವಂಥದ್ದಾಗಿರುತ್ತೆ. ಸೊ ಇಟ್ಸ್ ಅನ್ MCQ ಬೇಸ್ಡ್ ಎಕ್ಸಾಮ್, ಇಟ್ಸ್ ಅ ಆಬ್ಜೆಕ್ಟಿವ್ ಪೇಪರ್. ಪ್ರಿಲಿಮ್ಸ್ ಮುಗಿದ ನಂತರ ಸುಮಾರು 20ರಿಂದ 25 ದಿವಸಗಳಲ್ಲಿ ಪ್ರಿಲಿಮ್ಸ್ನ ರಿಸಲ್ಟ್ಸ್ ಬರುತ್ತೆ. ಅವ್ರು ತುಂಬ ಡಿಲೇ ಮಾಡೋದಿಲ್ಲ. ಮ್ಯಾಕ್ಸಿಮಮ್ 25 to 30 ಡೇಸ್, ಒಂದು 40 ಡೇಸ್ ಅಂತ ಟೈಮ್ಲೈನ್ ಇಟ್ಕೊಂಡಿರ್ತಾರೆ. ಬಟ್ 25 to 30 ಡೇಸ್ ಅಷ್ಟೊಳಗೆ ರಿಸಲ್ಟ್ ಕೊಡ್ತಾರೆ. ರಿಸಲ್ಟಲ್ಲಿ ನಿಮ್ಮ ಮಾರ್ಕ್ಸ್ ಎಷ್ಟು ಅಂತ ಅವ್ರು ತಿಳಿಸಲ್ಲ. ನಿಮ್ಮ ರಿಜಿಸ್ಟರ್ ನಂಬರ್ಸಲ್ಲಿ ಯಾರೆಲ್ಲ ಪ್ರಿಲಿಮ್ಸಿಂದ ಮೇನ್ಸ್ಗೆ ಅಂದರೆ ಮುಖ್ಯ ಪರೀಕ್ಷೆಗಳಿಗೆ ಕ್ವಾಲಿಫೈ ಆಗಿದ್ದಾರೆ ಅನ್ನೋದನ್ನ ತಿಳಿಸ್ತಾರೆ. ನಂತರ ಸುಮಾರು 70ರಿಂದ 80 ದಿನಗಳ ಕಾಲಾವಕಾಶ ಇರುತ್ತೆ ಮೇನ್ಸ್ ಅಥವಾ ಮುಖ್ಯ ಪರೀಕ್ಷೆಗಳಿಗೆ ರೆಡಿ ಆಗೋದಕ್ಕೆ. ಈಗ ಈ ಒಂದು ಕಾಲಾವಕಾಶದಿಂದ ನೀವೇನು ಗಮನಿಸಬೇಕು ಅಂತಂದರೆ, ಪ್ರಿಲಿಮ್ಸಿಂದ ಮೇನ್ಸ್ಗೆ ಸಮಯ ತುಂಬ ಕಡಿಮೆ ಇದೆ. ಸೊ ನಾವು ಯಾವಾಗ UPSC ಪ್ರಿಪ್ರೇಷನ್ಗೆ ಅಂತ ತಯಾರಾಗ್ತೀವಿ, ಆಗ ನಾವು ಫಸ್ಟು ಬರೀ ಪ್ರಿಲಿಮ್ಸಿಗೆ ಮಾತ್ರ ಅಂದರೆ ಪೂರ್ವಭಾವಿ ಪರೀಕ್ಷೆಗಳಿಗೆ ಮಾತ್ರ ಪ್ರಿಪೇರ್ ಆಗ್ತೀನಿ, ನಂತರ ಮೇನ್ಸಿಗೆ ಸಪ್ರೇಟಾಗಿ ಓದ್ತೀನಿ ಅನ್ನೋ ರೀತಿ ಪ್ರಿಪೇರ್ ಆಗಬಾರ್ದು. ಯಾವತ್ತಿದ್ರೂ UPSCಯ ಸಿವಿಲ್ ಸರ್ವಿಸಸ್ ಎಕ್ಸಾಮ್ಸ್ಗೆ ನಮ್ಮ ಪ್ರಿಪ್ರೇಷನ್ 1 ವರ್ಷದ ಇಂಟಿಗ್ರೇಟೆಡ್ ಪ್ರಿಪ್ರೇಷನ್ ಆಗಿರಬೇಕು. ಸೊ ಇನ್ ಸಿಂಪಲಾಗಿ ನಾನು ಏನು ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತಂದರೆ, ನಿಮ್ಮ ಪ್ರಿಪ್ರೇಷನ್ ಈ ಒಂದು ಎಕ್ಸಾಮ್ಗೆ 1 ವರ್ಷದ ಇಂಟಿಗ್ರೇಟೆಡ್ ಪ್ರಿಪ್ರೇಷನ್ನ ಅವಶ್ಯಕತೆ ಇದೆ. ಸೊ ಬೇರೆ ಎಲ್ಲ ಎಕ್ಸಾಮ್ಸ್ ರೀತಿ ನಾನು 1 ತಿಂಗಳು ಓದ್ತೀನಿ, 2 ತಿಂಗಳು ಓದ್ತೀನಿ, 3 ತಿಂಗಳು ಓದ್ತೀನಿ ಅಂದರೆ ಆಗಲ್ಲ. ಇದೊಂದು ರಾಷ್ಟ್ರ ಮಟ್ಟದಲ್ಲಿ ನಡೀತಾ ಇರುವಂಥ ಸ್ಪರ್ಧಾತ್ಮಕ ಪರೀಕ್ಷೆ. ಆ ಒಂದು ದೃಷ್ಟಿಕೋನದಿಂದ 1 ವರ್ಷದ ಸಮಗ್ರ ನಿಮ್ಮ ತಯಾರಿ ಈ ಎಕ್ಸಾಮ್ಗೆ ಅವಕಾಶ ಇರುತ್ತೆ. ಸೊ ಪ್ರಿಲಿಮ್ಸ್ ನಂತರ ಸುಮಾರು 70ರಿಂದ 80 ದಿನಗಳ ಅವಕಾಶ ಇರೋದ್ರಿಂದ ಈ ಟೈಮಲ್ಲಿ ಸಾಕಷ್ಟು ಪ್ರಾಕ್ಟೀಸ್ನ ಅವಕಾಶ ಇರಬೇಕು. ಪೂರ್ವಭಾವಿ ಪರೀಕ್ಷೆ ಜಸ್ಟ್ ಇಸ್ ಅ ಕ್ವಾಲಿಫೈಯಿಂಗ್ ಎಕ್ಸಾಮ್. ಅಂದರೆ ನೀವು ಪ್ರಿಲಿಮ್ಸಲ್ಲಿ ತೆಗೆಯುವಂಥ ಮಾರ್ಕ್ಸು ನಿಮಗೆ ಮುಖ್ಯ ಪರೀಕ್ಷೆಗಳಿಗೆ ಪಾಸ್ ಮಾಡಿಕೊಡುತ್ತೆ ಹೊರತು ಆ ಮಾರ್ಕ್ಸನ್ನು ಕ್ಯಾರಿ ಮಾಡೋದಿಲ್ಲ. ಮುಖ್ಯ ಪರೀಕ್ಷೆ ಅಥವಾ ಮೇನ್ಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೇಜ್.